ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ತಮಗೆಲ್ಲರಿಗೂ ಮಲ್ಲು ಸರ್ ಮ್ಯಾಥ್ಸ್ ಅಂಡ್ ಜಿಕೆ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಭಿನ್ನರಾಶಿಗಳನ್ನು ಏರಿಕೆ ಕ್ರಮ ಹಾಗೂ ಇಳಿಕೆ ಕ್ರಮದಲ್ಲಿ ಬರತಕ್ಕಂಥ ವಿಧಾನವನ್ನು ನಾವು ಕಂಡುಹಿಡಿಯೋಣ. ಹಾಗೆ ಆ ಭಿನ್ನರಾಶಿಗಳಲ್ಲಿ ಅತಿ ದೊಡ್ಡ ಭಿನ್ನರಾಶಿ ಯಾವುದು, ಅತಿ ಚಿಕ್ಕ ಭಿನ್ನರಾಶಿ ಯಾವುದು ಅಂತಕ್ಕಂಥದ್ದನ್ನು ನಾವು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಈಗ ನವೋದಯ, ಮೊರಾರ್ಜಿ ಹಾಗೂ ಸೈನಿಕ, ಕಿತ್ತೂರು ರಾಣಿ ಚೆನ್ನಮ್ಮ ಪರೀಕ್ಷೆಗಳು ಬರ್ತಾ ಇರುವುದರಿಂದ ತಾವುಗಳು ತಮ್ಮ ಪಾಲಕರನ್ನು ತಮ್ಮ ಮಗ್ಗಲಲ್ಲಿ ಕುಳಿತಿರಿಸಿಕೊಂಡು ಮೊಬೈಲ್ನಲ್ಲಿರ್ತಕ್ಕಂಥ ನಮ್ಮ ಯೂಟ್ಯೂಬ್ ಕ್ಲಾಸನ್ನು ನೋಡ್ರಿ, ಪ್ರಾಕ್ಟೀಸನ್ನು ಮಾಡಿರಿ. ಈ ಒಂದು ಪರೀಕ್ಷೆಯಲ್ಲಿ ನವೋದಯ ಇರ್ಬೋದು, ಮೊರಾರ್ಜಿ ಆಗಿರ್ಬೋದು, ಆದರ್ಶ, ಸೈನಿಕ, ಈ ಎಲ್ಲ ಪರೀಕ್ಷೆಗಳಲ್ಲಿ ತಾವು ಯಶಸ್ವಿಯನ್ನು ಕಾಣ್ರಿ ಅಂತಕ್ಕಂಥ ನಾನು ಹಾರೈಕೆಯನ್ನು ಮಾಡ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಪ್ರಾರಂಭಿಸೋಣ. ಭಿನ್ನರಾಶಿಗಳ ಏರಿಕೆ ಮತ್ತು ಇಳಿಕೆ ಕ್ರಮ. ಹೌದಲ್ಲ? ನಮಗೆಲ್ಲ ಬಹುಶಃ ನಿಮ್ಗೆ ಗೊತ್ತೈತಿ ಭಿನ್ನರಾಶಿಗಳಂತ ಏನು ಗೊತ್ತೈತಿ. ಭಿನ್ನರಾಶಿಗಳನ್ನ ಯಾವ ರೀತಿಯಾಗಿ ಅದರಲ್ಲಿ ಬರ್ತಕ್ಕಂಥ ಅಂಶ ಯಾವುದು, ಛೇದ ಯಾವುದು ಗೊತ್ತೈತಿ. ಹೌದಲ್ಲ? ಚಿತ್ರರೂಪದಲ್ಲಿರ್ತಕ್ಕಂಥ ಭಿನ್ನರಾಶಿಯನ್ನು, ಚಿತ್ರರೂಪದಲ್ಲಿರ್ತಕ್ಕಂಥ ಚಿತ್ರವನ್ನು ಅದರಲ್ಲಿ ಭಿನ್ನರಾಶಿ ಹೆಂಗೆ ಬರೆದು, ಭಿನ್ನರಾಶಿಯನ್ನು ಚಿತ್ರರೂಪದಲ್ಲಿ ಹೆಂಗೆ ಬರೆದು ಗೊತ್ತೈತಿ, ಪದಗಳಲ್ಲಿ ಬರೆದು ಗೊತ್ತೈತಿ. ಹೌದಲ್ಲ? ಇವೆಲ್ಲ ಇನ್ನೂ ಸಾಕಷ್ಟು. ಮತ್ತು ಭಿನ್ನರಾಶಿಗಳ ಸಂಕಲನ ಗೊತ್ತೈತಿ, ಭಿನ್ನರಾಶಿಗಳ ವ್ಯವಕಲನ ಗೊತ್ತೈತಿ, ಭಿನ್ನರಾಶಿಗಳ ಗುಣಾಕಾರ ಗೊತ್ತೈತಿ. ಆದರೆ ಇನ್ನು ನಾವು ಭಿನ್ನರಾಶಿಗಳ ಭಾಗಾಕಾರಕ್ಕೆ ಬಂದಿಲ್ಲ. ಅದಕ್ಕಂತ ಮುಂಚೆ ನೋಡ್ರಿ, ಇವು ಏನು ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಪ್ರತಿಯೊಂದು ಪರೀಕ್ಷೆ ಒಳಗೆ ಇಲ್ಲಿ ಏನು ಏರಿಕೆ ಮತ್ತು ಇಳಿಕೆ ಕ್ರಮ ಕೇಳ್ತಾನ, 1 ಮಾರ್ಕ್ಸ್ ನಾವು ಕಿಶದ ಹಾಕೊಂಡು ಕಟ್ಟಿಟ್ಟ ಬುತ್ತಿ. ಅರ್ಥೈತಲ್ರಿ? ಅದಕ್ಕೆ ನಾವು ಭಿನ್ನರಾಶಿಗಳ ಪಾಠ ಎಷ್ಟು ಅದಾವು ಅಂತಂದ್ರೆ, ಭಿನ್ನರಾಶಿಗಳ ಪಾಠ ಒಂದು ಬತ್ತು ಅಂದ್ರೆ ಉಳಿದಿರ್ತಕ್ಕಂಥ ಎಲ್ಲ ಪಾಠಗಳು ಬಂದ ಹಾಗೇನ, ಉಳಿದಿರ್ತಕ್ಕಂಥ ಎಲ್ಲ ಪಾಠಗಳು ಈಜಿ. ಅದಕ್ಕೆ ನಾವು ಮೊಟ್ಟ ಮೊದಲಿಗೆ ಏನು ಮಾಡಬೇಕು ಅಂತ, ನಾವು ಭಿನ್ನರಾಶಿಗಳ ಪಾಠವನ್ನು ಕಲ್ಕೋಬೇಕು. ಅದು ಹೆಂಗೆ ಕಲಿಬೇಕು ಅಂತಂದ್ರೆ ಸಂಪೂರ್ಣವಾಗಿ ಕಲಿಬೇಕು. ಒಂದು ಮಿನಿಮಮ್ ಒಂದು 10-20 ವಿಡಿಯೋಗಳು ಹಾಕವು. ಅವನ್ನೇನು ಮಾಡಬೇಕು ಅಂತ ನಾವು ಕುಲಂಕುಷವಾಗಿ ಸ್ಪಷ್ಟವಾಗಿ ನಾವು ಏನು ಮಾಡ್ಬೇಕು ಅಂತಂದ್ರೆ, ಭಿನ್ನರಾಶಿಗಳ ಅರ್ಥ ಹಂಗಂದ್ರೆ ಏನು, ಅದರಲ್ಲೇ ಬರ್ತಕ್ಕಂಥ ವಿಧಗಳು ಯಾವ್ಯಾವು, ಮಿಶ್ರ ಭಿನ್ನರಾಶಿಯನ್ನು, ವಿಷಮ ಭಿನ್ನರಾಶಿಯನ್ನು ಹೆಂಗೆ ಮಾಡಬೇಕು, ಭಿನ್ನರಾಶಿಗಳನ್ನ ಹೆಂಗೆ ಕೂಡಿಸ್ಬೇಕು, ಭಿನ್ನರಾಶಿಗಳನ್ನ ಹೆಂಗೆ ಕಳಿಬೇಕು, ಭಿನ್ನರಾಶಿಗಳನ್ನ ಹೆಂಗೆ ಗುಣಿಸ್ಬೇಕು, ಭಿನ್ನರಾಶಿಗಳನ್ನ ಹೆಂಗೆ ಭಾಗಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಅಲ್ಲ ಅವನ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದ ಹೆಂಗೆ ಬರೀಬೇಕು. ಹೌದಲ್ಲ? ಮತ್ತು ಅವನ ಸಂಕ್ಷಿಪ್ತ ರೂಪುಗೊಳಿಸುವುದು. ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾನೆ, ಎಕ್ಸಾಂಪಲ್ 20 ಅಥವಾ 12-18 ಕೊಡ್ತಾನೆ. ಈ ಭಿನ್ನರಾಶಿಯ ಸಂಕ್ಷಿಪ್ತ ರೂಪ ಈ ಕೆಳಗಿನಂತಿದೆ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್ ಕೊಡ್ತಾನೆ. ಹೌದಾ? ಗೊತ್ತಲ್ಲ? ಹೌದು. ಲಾ ಪರೀಕ್ಷೆ ಒಳಗೆ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ಆಪ್ಷನನ್ನು ಹಾಕಬೇಕಾಗಿತ್ತು, ಸರಿಯಾಗಿ ಉತ್ತರ ಹಾಕಬೇಕಾಗಿತ್ತು ಅಂತ ನಮ್ಗೆ ಏನು ಗೊತ್ತಾಗಿರ್ಬೇಕಾಗಿತ್ತು, ಏನು ಗೊತ್ತಿರ್ಬೇಕಂತಂದ್ರೆ ನಮಗೆ ಸರಿಯಾಗಿ ಭಿನ್ನರಾಶಿಗಳ ಪಾಠ ಸರಿಯಾಗಿ ಗೊತ್ತಿರ್ಬೇಕು. ಹೌದಲ್ರಿ? ಓಕೆ ವಿದ್ಯಾರ್ಥಿಗಳೇ, ಪ್ರಾರಂಭಿಸೋಣಲ್ಲ. ಈ ಒಂದು ನಮ್ಮ ಯೂಟ್ಯೂಬ್ ಕ್ಲಾಸನ್ನು ಅನೇಕ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಫೋನ್ ಮಾಡಿ, ಸರ್ ನನಗೆ ಈ ಒಂದು ಸಿಲೆಬಸ್ಸನ್ನು ಹೇಳಿ, ಸರ್ ಈ ಚಾಪ್ಟರ್ನ ಹೇಳಿ ಅಂತಕ್ಕಂಥದ್ದನ್ನು ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ತುಮಕೂರಿಂದ ಒಂದು ವಿದ್ಯಾರ್ಥಿನಿ 15 ದಿನಗಳವರೆಗೆ ಫೋನ್ ಮಾಡ್ತು. ಸರ್ ನನಗೆ ಏರಿಕೆ ಕ್ರಮ ಇಳಿಕೆ ಕ್ರಮ ಗುರ್ತಾಗಲಿಲ್ಲ ಸರ್, ದಯವಿಟ್ಟು ನಿಮ್ಮ ವಿಡಿಯೋ ಚಲೋ ಬರ್ತಾ ಇದೆ, ಅದಕ್ಕೆ ನೀವು ಏನು ಮಾಡಿರಿ ಅಂತಂದ್ರೆ, ಸರ್ ಒಂದು ವಿಡಿಯೋವನ್ನು ಮಾಡಿರಿ ಅಂತ ಒಂದು ವಿದ್ಯಾರ್ಥಿನಿ ಒಂದು ದಿನಾಲು ಹಚ್ಚಿ ಹಚ್ತಾಳ. ಬಟ್ ನನಗೆ ಟೈಮ್ ಸಿಗೋಕ್ಕೆ ನಾನು ಮಾಡಿಲ್ಲ. ಅದಕ್ಕೆ ಆ ವಿದ್ಯಾರ್ಥಿನಿ ಸಲುವಾಗಿ ಮೊದಲೇದಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗೆ ಬಸವರಾಜ್ ಸರ್ ಅಂತ ತಮ್ಮ ಮಗಳಿಗೆ ಬೆಂಗಳೂರಿಂದ ಕಾಲ್ ಮಾಡ್ತಾರೆ. ಸಂಡೇ ರಜಾ ಇರ್ತೈತಲ್ಲ, ಅವಾಗ ಅವ್ರು ಏನು ಮಾಡ್ತಾರಂತ ನಮ್ಮ ವಿಡಿಯೋಗಳನ್ನು ತಮ್ಮ ಮಗಳಿಗೆ ನೋಡಿ. ನಮ್ಗೆ ಎಷ್ಟು ಸಂತೋಷದ ವಿಷಯ ಅಂತಂದ್ರೆ, ನಾವಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ ಒಳಗೆ
ನಾವು ಉತ್ತರ ಕನ್ನಡದ ಮ್ಯಾಲೆ ಅದೀವಿ, ಕರ್ನಾಟಕದ ಮ್ಯಾಗ ಅದೀವಿ. ಬೆಂಗಳೂರು ನಮ್ಮ ಎಲ್ಲೈತಿ, ಕರ್ನಾಟಕದ ಕೆಳಗೈತಿ, ಬೆಂಗಳೂರು ಜಿಲ್ಲೆ, ಹೌದಲ್ಲ? ನೋಡ್ರಿ, ಇಲ್ಲಿರ್ತಕ್ಕಂಥ ನಮ್ಮ ವಿಡಿಯೋ ಇಲ್ಲಿ ತನಕ ತಲುಪ್ತೈತಿ ಅಂತಂದ್ರೆ ನಮ್ದು ಎಷ್ಟು ಸಂತೋಷಕ್ಕತ್ತಲ್ಲ. ಅದಕ್ಕೆ ಅವರು ಸರ್ ನಮಗೆ, ನಮ್ಮ ಮಗಳಿಗೆ ಸರ್ ನೀವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ನಮಗೆ ಬಂದು ಮುಟ್ಟ್ಯಾವು, ನಾವು ಪ್ರಾಕ್ಟೀಸನ್ನು ಮಾಡ್ಸೀನಿ ಸರ್. ಈಗ ನೀವು ನಮ್ಮ ಮಗಳಿಗೆ ಸರ್ ಸಂಕ್ಷಿಪ್ತ ರೂಪವನ್ನು ಹೆಂಗೆ ಮಾಡೋದು, ಆ ವಿಡಿಯೋ ಹುಡುಕಾಡಿದ್ದೀನಿ ಸರ್, ನನಗೆ ಸಿಕ್ಕಿಲ್ಲ ಅಂತ ಹೇಳಿದರು. ಅದನ್ನು ಸಹಿತ ವಿಡಿಯೋನ ನಾವು ಮಾಡಿ ಏನು ಮಾಡೋಣ ಅಂತ ಯೂಟ್ಯೂಬ್ದಲ್ಲಿ ನಾವು ಹಾಕೋಣ. ಸಾಕಷ್ಟು ಕೋಚಿಂಗ್ ಕ್ಲಾಸ್ಗಳಿದಾವೆ. ಅವ್ರೇನು ಅಂತಂದ್ರೆ ಅಮೌಂಟನ್ನು ಕಟ್ಟಿದರೆ ಮಾತ್ರ, ಫೀಸನ್ನು ಕಟ್ಟಿದರೆ ಮಾತ್ರ ಏನಪ್ಪ ಅಂತಾರೆ ಆ ವಿಡಿಯೋವನ್ನು ಅವ್ರಿಗೆ ಕಳಿಸ್ತಾರ, ಎಕ್ಸಾಮ್ ಪ್ರಿಪ್ರೇಷನ್ ಆಗಕ್ಕೆ ಮಾಡ್ತಾರೆ. ಬಟ್ ನಮ್ದು ಹಂಗಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಕಲಿಬೇಕು, ಎಲ್ಲ ವಿದ್ಯಾರ್ಥಿಗಳು ಓದಬೇಕು, ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬುದ್ಧಿಮ ಸಾಮರ್ಥ್ಯಗಳನ್ನ ಹೆಚ್ಚಿಸ್ಕೊಳ್ಬೇಕು. ಹಾಗೆ ನಮಗೆಲ್ಲ ಪಾಲಕರು ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಲಿ ಅಂತಕ್ಕಂಥ ಉದ್ದೇಶ ನಮ್ದಾಗೈತಿ. ಹೀಗಾಗಿ ನಾವೊಂದು ಆ ತುಮಕೂರಿಂದ ಫೋನ್ ಮಾಡ್ತಕ್ಕಂಥ ವಿದ್ಯಾರ್ಥಿನಿ ಹಾಗೂ ಬೆಂಗಳೂರಿಂದ ಫೋನ್ ಮಾಡ್ತಕ್ಕಂಥ ಬಸವರಾಜ್ ಸರ್ಗೆ ನಾವೊಂದು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ನಿಮ್ಮಂಥ ಒಂದು ಪಾಲಕರ ಪೋಷಕರ ಒಂದು ಪ್ರೋತ್ಸಾಹ ಹೀಗೆ ಇರಲಿ. ನೀವು ನಮಗೆ ಪ್ರೋತ್ಸಾಹವನ್ನು ಮಾಡಿದರೆ ನಾವು ಹಾಗೆ ಏನು ಅಂತಂದ್ರೆ ನಾವು ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೇನಾಗುತ್ತೆ ಅಂತಂದ್ರೆ ನಮ್ಗೆ ಖುಷಿ ಆಗುತ್ತೆ. ನಾವು ಮಾಡ್ತೀವಿ. ತಮ್ಮ ವಿದ್ಯಾರ್ಥಿಗಳನ್ನ ಪ್ರಾಕ್ಟೀಸ್ ಮಾಡ್ಸೋಕೆ ಹಚ್ಚಿರಿ, ಒಂದು ಯಶಸ್ವಿಯನ್ನು ಕಾಣಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥ ನಾನು ತಮಗೆ ಹೇಳ್ತಾ ಇದ್ದೇನೆ. ಓಕೆ ವಿದ್ಯಾರ್ಥಿಗಳೇ, ನಾವು ಪ್ರಾರಂಭಿಸೋಣ. ಓಕೆ, ಭಿನ್ನರಾಶಿಗಳ ಏರಿಕೆ ಮತ್ತು ಇಳಿಕೆಯ ಕ್ರಮ. ಹಾಗಾದ್ರೆ ಈ ಭಿನ್ನರಾಶಿಗಳು ನಿಮಗೆಲ್ಲ ಆಲ್ಮೋಸ್ಟ್ ಭಿನ್ನರಾಶಿಗಳು ಎಂಥ ಸಂಖ್ಯೆ ಇರ್ತಾವೆ ಗೊತ್ತೈತೆ. ಅಂಶ ಒಂದು ಛೇದಗಳು 2 ಸಂಖ್ಯೆಗಳು ಇರ್ತಾವೆ, ಹೌದಲ್ರಿ? ಬಟ್ ಒಂದು 4-5 ಈಗ ನೋಡ್ರಿ, ಅದಕ್ಕಿಂತ ಮುಂಚೆ ಭಿನ್ನರಾಶಿಗಳಿಗಿಂತ ಮುಂಚೆ ನಾವೊಂದು ಬೇರೆ ಸಂಖ್ಯೆಯನ್ನು ತಗೊಳ್ತೇನೆ. ಎಕ್ಸಾಂಪಲ್ 1, 18, 24, 12, 93 ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ, ಹೌದಲ್ಲ? ಎಷ್ಟು ಭಿನ್ನರಾಶಿ ಸಂಖ್ಯೆಗಳು ಅಲ್ಲಿವು ಪೂರ್ಣ ಸಂಖ್ಯೆಗಳು, ಹೌದ್ರಿ? ದಶಮಾಂಶ ಸಂಖ್ಯೆಗಳಿದ್ರು ಏರಿಕೆ ಇಳಿಕೆ ಕ್ರಮ ಕೊಟ್ಟಿರ್ತಾರೆ, ಭಿನ್ನರಾಶಿ ಸಂಖ್ಯೆಗಳಿದ್ರು ಏರಿಕೆ ಕ್ರಮ ಕೊಟ್ಟಿರ್ತಾರೆ. ಪೂರ್ಣ ಸಂಖ್ಯೆಗಳು ಕೊಟ್ಟಾಗ ಸಹಿತ ಏರಿಕೆ ಕ್ರಮ ಇಳಿಕೆ ಕ್ರಮ ನಾವು ಬರಿಬೇಕಾಗ್ತದೆ. ಓಕೆ, ಈಗ ನಂಬರ್ಸ್ ಕೊಟ್ಟಾರ 18, 24, 12, 93 ಕೊಟ್ಟಾರ. ನಮಗೇನು ಕೇಳ್ತಾರ ಅಂತ ಮೊದಲಿಗೆ ಏರಿಕೆ ಕ್ರಮ ಬರೀರಿ ಅಥವಾ ಒಂದು ಕ್ವಶನ್ ಕೇಳಬಹುದು. ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತಕ್ಕಂಥ ಒಂದು ಕ್ವಶನ್ ಕೇಳಬಹುದು. ನೆಕ್ಸ್ಟ್ ಅದಾದ ಕೂಡಲೇ ಇಳಿಕೆ ಕ್ರಮದಲ್ಲಿ ಬರೆಯಿರಿ, ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಏನು ಮಾಡಬಹುದು, ಒಂದು ಕ್ವಶನ್ ನಾವು ಅವರು ಕೇಳ್ಬೋದು ಪರೀಕ್ಷೆ ಒಳಗೆ. ಅರ್ಥ ಆಗತ್ತೆ? ಬಹುಶಃ ನಾವು ಶ್ರವಣ ಬೆಳಗೊಳಕ್ಕೆ ಹೋದೀವಿ ಅಂತಂದ್ರೆ ಯಾವ ಮೂರ್ತಿಯನ್ನು ನೋಡ್ತೇವೆ ನಾವು? ಗೊಮ್ಮಟೇಶ್ವರನ ಮೂರ್ತಿಯನ್ನು ನೋಡ್ತೇವಲ್ಲ ನಾವು, ಹೌದಲ್ರಿ? ನಾವು ಹತ್ಬೇಕಲ್ರಿ? ಈ ಹೆಂಗೆ ಹತ್ತೇವೆ ನಾವು ನೋಡ್ರಿ. ಮೊದಲಿಗೆ ಕ್ಯಾಂಟೋನಿ ಹೆಂಗಿದ್ದು, ಸಣ್ಣ ಇದ್ದಿಲ್ಲ, ಅದಕ್ಕೇನೋ ಏನದು ದೊಡ್ಡದು ಹಂಗೆ ಹತ್ಕೋತ ನಾವು ಗೊಮ್ಮಟೇಶ್ವರನ ನಾವು ಏನು ಮಾಡಿದ್ವಿ, ಬಾಹುಬಲಿಯನ್ನು ನಾವು ಏನು ಮಾಡಿದ್ವಿ, ದರ್ಶನವನ್ನು ತಗೊಂಡೆವು. ಮತ್ತು ವಾಪಸ್ ನೋಡ್ರಿ, ಮತ್ತೆ ಇಳ್ಕೋತ ಬರ್ತೀವಲ್ಲ. ಮೊದಲು ದೊಡ್ಡದೈತಿ, ಯಾಕಂದ್ರೆ ಸ್ವಲ್ಪ ಸಣ್ಣದಾಕೋತ ಬಂದು ನಮ್ಮ ಜಾಗಕ್ಕೆ ಬಂದುಬಿಟ್ಟಿವಿ. ಹಾಗಾದ್ರೆ ಏರಿಕೆ ಕ್ರಮವನ್ನು ನಾವು ಹೆಂಗೆ ಬರೀತು, ಏರ್ಕೋತ ಹೋಗ್ಬೇಕು, ಹೌದಾ? ಹಾಗಾದ್ರೆ ಇಲ್ಲಿ ಕೊಟ್ಟಾರ 18, 24, 12, 93 ಕೊಟ್ಟಾರ, ಏರ್ಕೋತ ಹೋಗ್ಬೇಕು. ಅಂದ್ರೆ ಏರಿಕೆ ಕ್ರಮ ಅಂತಂದ್ರೆ ಈ ಒಂದು ನಂಬರ್ಸ್ ಒಳಗೆ, ಈ ಒಂದು ಸಂಖ್ಯೆ ಒಳಗೆ ಮೊದಲಿಗೆ ಎಂಥ ಸಂಖ್ಯೆ ಇರಬೇಕು, ಸಣ್ಣ ಸಂಖ್ಯೆ ಇರಬೇಕು. ಅದಕ್ಕಿಂತ ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದಿರ್ಬೇಕು, ಯಾವುದಿರ್ತಲ್ಲ, ಮತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡದು ಹಿಂಗೇನಪ್ಪ ಅಂತ ಅದು ಏರಿಕೆ ಕ್ರಮ, ಹೌದಲ್ಲ? ಓಕೆ, ಏರ್ಕೊ ತಗೊಂಡ್ರೆ ನಾವು. ಓಕೆ, ಹಾಗಾದ್ರೆ ಈ 4 ನಂಬರ್ಸ್ ಒಳಗೆ ಸಣ್ಣ ಸಂಖ್ಯೆ ಯಾವುದು, ಚಿಕ್ಕ ಸಂಖ್ಯೆ ಅಂದ್ರೆ ಯಾವುದು? ವೆರಿ ಗುಡ್. ಯಾವುದು? 12, ಹೌದಲ್ಲ? 12. ನೆಕ್ಸ್ಟ್ ಇದಕ್ಕೇನು ಸಂಖ್ಯೆ ಹೊಡೆದ ಯಾವ್ದು ನೋಡ್ರಿ? 18. ನೆಕ್ಸ್ಟ್ 24. ಎಷ್ಟು? 24. ನೆಕ್ಸ್ಟ್ 93. ನೆಕ್ಸ್ಟ್. ಓಕೆ, ಆಯ್ತಾ ನೋಡ್ರಿ. ಇದನ್ನೇನು ಮಾಡಿದ್ವಿ ನಾವು, ಯಾವ ಕ್ರಮದಾಗ ಬರಿತೀವಿ? ಏರಿಕೆ ಕ್ರಮ. ಹತ್ತು ಮ್ಯಾಗ ಹೋದೆವು, ಹೌದಾ?
ಇತ್ತು ಮೊದಲಿಗೆ ಅವನು ಏರಿಕೆ ಕ್ರಮ ಅಂತ ಮೊದಲಿಗೆ ಸಾಂಗ್ ಬರಬೇಕು. ಅದಕ್ಕೆ ಒಂದು ಸ್ವಲ್ಪ ದೊಡ್ಡ, ಅದಕ್ಕೆ ಒಂದು ಸ್ವಲ್ಪ ದೊಡ್ಡ, ಅದಕ್ಕೆ ಒಂದು ಸ್ವಲ್ಪ ದೊಡ್ಡದು. ಹಾಗಾದ್ರೆ ಇದ್ರೊಳಗೆ ಈ ನಂಬರ್ಸ್ ಒಳಗೆ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಯಾವ್ದು ನೋಡ್ರಿ? 12 ಸಣ್ಣ ಸಂಖ್ಯೆ ಅಂದ್ರೆ ಯಾವ್ದ? 12 ದೊಡ್ಡ ಸಂಖ್ಯೆ ಅಂದ್ರೆ ಯಾವ್ದೈತಿ? 93 ಈ ನಂಬರ್ಸ್ ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆ ಗೊತ್ತೈತಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಈಗ ಏರಿಕೆ ಕ್ರಮವನ್ನು ಬರ್ದೀವು. ಈಗ ಯಾವ ನಂಬರ್ ಬರೀನು? ಏನು ಬರಲಿ ಈಗ? ಇಳಿಕೆ ಕ್ರಮ ಬರೋಣ. ಹಾಗಾದ್ರೆ ಇಳಿಕೆ ಕ್ರಮ ಬರೀಬೇಕಾದ್ರೆ ನಾವು ಮ್ಯಾಗ ಹತ್ತಿದ್ದೆವು, ಈ ನೆಲದಿಂದ ಮ್ಯಾಗ ದೂರ ಇತ್ತಿಲ್ಲ ಅಂದ್ರೆ ಮೊದ್ಲಿಗೆ ಎಂಥ ಸಂಖ್ಯೆ ಬರೀಬೇಕು ನಾವು? ದೊಡ್ಡ ಸಂಖ್ಯೆ ಎಂಥ ಸಂಖ್ಯೆ? ದೊಡ್ಡ ಸಂಖ್ಯೆ. ವೆರಿ ಗುಡ್. ಮೊದಲಿಗೆ ದೊಡ್ಡ ಸಂಖ್ಯೆ ಬರಿಬೇಕು. 93 ಇದ್ರಾಗ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ 93 ಐತಿ. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಸಾಂದ 24 ಮತ್ತೆ ಸಾಂದ 17 ಮತ್ತೆ ಸಾಂದ 12 ತೀತನ ಅದು ಎಳ್ಕೋತ ಹೋಗೋದು, ಇದು ಎಳ್ಕೋತ ಬರೋದು. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ನೋಡ್ರಿ ಏನು ದೊಡ್ಡ ಆಗೋದಿಲ್ಲ ಇದ್ರಾಗ. ಮೊದಲಿಗೆ ಏನು ಮಾಡ್ಬೇಕು? ಸಣ್ಣ ಸಂಖ್ಯೆ ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು ಬರ್ದೇವೆ. ಇದು ಏರಿಕೆ ಕ್ರಮ. ಇಳಿಕೆ ಕ್ರಮ ಅಂದ್ರೆ ಅದು ಉಲ್ಟಾ. ಇದನ್ನು ತಂದು ಹಿಂಗೆ ಹಚ್ಕೋತ ಹೋಗ್ಬಿಡ್ದು ನೋಡಿ. 93, 24, 18, 12. ಅರ್ಥ ಆಯ್ತಲ್ರಿ? ತೀತ್ತು. ಈಗ ಪೂರ್ಣ ಸಂಖ್ಯೆಗಳನ್ನು ಮಾಡಿದೇನೋ ಹಿಂಗ ದಶಮಾಂಶಗಳ ಏರಿಕೆ ಕ್ರಮ ಇಳಿಕೆ ಕ್ರಮ ಕೊಟ್ಟಿರ್ತಾರೆ. ಭಿನ್ನ ರಾಶಿಗಳ ಏರಿಕೆ ಕ್ರಮ ಇಳಿಕೆ ಕ್ರಮ ಕೊಟ್ಟಿರ್ತಾರೆ. ಅರ್ಥ ಆಗತ್ತಲ್ರಿ? ಅರ್ಥ ಆಗತ್ತಲ್ಲ? ಓಕೆ, ಹಾಗಾದ್ರೆ ನಾವು ಏನು ಮಾಡೋಣ ಅಂತ ಈಗ ಭಿನ್ನ ರಾಶಿಗಳನ್ನ ಏರಿಕೆ ಕ್ರಮ ಇಳಿಕೆ ಕ್ರಮ ಹೆಂಗೆ ಬರೀಬೇಕು ಅಂತಕ್ಕಂಥ ಕಲಿಯೋಣ. ಅದಕ್ಕಿಂತ ಮುಂಚೆ ನಾವು ಏನಾಗಬೇಕಾಗೈತಿ ಅಂತಂದ್ರೆ ದೊಡ್ಡ ಸಂಖ್ಯೆ ಕಂಡುಹಿಡಿಬೇಕು. ಅದ್ರಾಗ ಸಣ್ಣ ಸಂಖ್ಯೆ ಯಾವ್ದು ಕಂಡುಹಿಡಿಬೇಕು? ಇದರ ಪಾಠನ ಹೇಳ್ತೇವೆ ನಾವು. ಇದರ ಪಾಠ ಹೇಳಿದೆ ನಾವು. ಒಂದು ಎಕ್ಸಾಂಪಲ್ ಬರೆಸಿ ನೋಡ್ರಿ. ಓಕೆ, ನೋಡ್ರಿ ಭಿನ್ನ ರಾಶಿಗಳ ಏರಿಕೆ ಕ್ರಮ. ಹೌದಾ? ಇಲ್ಲಿ ಒಂದೇ ಎಕ್ಸಾಂಪಲ್ ಒಂದು 2 ಆರಾಂಶ 3 ಆರಾಂಶ 1 ಆರಾಂಶ 8 ಆರಾಂಶ 4 ಆರಾಂಶ ಅಂತ ಇಷ್ಟೈತೆ. ಓಕೆ, ಈ ಎಂಥ ಸಂಖ್ಯೆ ನೋಡ್ರಿ ಹೇಳ್ರಿ ನಾವು? ಭಿನ್ನ ರಾಶಿ ಎಂಥ ಸಂಖ್ಯೆ? ಭಿನ್ನ ರಾಶಿ ಸಂಖ್ಯೆ. ಭಿನ್ನ ರಾಶಿ ಕೇಳದಲ್ಲ. ಎಷ್ಟು ಭಿನ್ನ ರಾಶಿಗಳು ನೋಡ್ರಿ? 1 2 3 4 5 ಭಿನ್ನ ರಾಶಿ ಕೊಟ್ಟಾರ. ಎಷ್ಟರೇ ಹಾಕೊಡಲ್ಲ ಕೊರ. ಈಗೇನು ಹೇಳ್ತಾರಂದ್ರೆ ಇದನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಪ್ರಶ್ನೆ ಕೊಟ್ಟು ನಮಗೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಕೊಟ್ರು. ಮತ್ತೆ ಇನ್ನೊಂದು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಒಂದು ಅದನ್ನಾರು ಕೊಡ್ಬೋದು. ಹೌದಲ್ರಿ? ನಮಗೂ ರೂಲ್ಸ್ ಅದಾವು. ಈಗ ಸ್ವಲ್ಪ ಏನಾರ ಇದ್ರಾಗ ಏನೋ ಅನಿಸುತ್ತೆ ನೋಡ್ರಿ. ಏನು ಅನಿಸುತ್ತೆ ನೋಡಿದ್ರೆ? ಛೇದಗಳು ಸಮನಾಗಿ. ಏನ ಛೇದಗಳು ಸಮನಾಗಿ ಅನಿಸುತ್ತಲ್ಲ? ಏನೋ ನೋಡಿದ್ರೆ ಬೇರೆ ಅನಿಸುತ್ತೆ. ಏನು ಅನಿಸುತ್ತೆ? ಏನೋ ಅಂದ್ರಲ್ಲ? ಛೇದಗಳು ಎಲ್ಲ ಸಮವಾಗಿ. ಇವು ಏನಂತಾರೆ ಇವಕ್ಕ? ಛೇದಗಳು. ಮತ್ತೆ ಇವಕ್ಕೆ ಏನಂತಾರ? ಅಂಶಗಳು. ಅಂಶಗಳಲ್ಲ. ಇವಕ್ಕೆ ಏನಂತ ಕರೆದ್ರು? ಛೇದಗಳಂತ ಕರೆದ್ರು. ಇವಕ್ಕೆ ಏನಂತ ಕರೆದ್ರು? ಅಂಶಗಳು ಅಂತ ಕರೆದ್ರು. ಹೇಳಕತ್ತೈತಿ? ನೋಡ್ರಿ, ಒಟ್ಟು 3 ರೀತಿಯಾಗಿ ಭಿನ್ನ ರಾಶಿಗಳನ್ನ ಕೊಟ್ಟಿರ್ತಾರ. ಈಗ ಏನು ಅಂತ ಛೇದಗಳನ್ನ ಸಮ ಕೊಟ್ಟ ಚಿಕ್ಕ ಭಿನ್ನ ರಾಶಿ ಯಾವುದು ದೊಡ್ಡ ಭಿನ್ನ ರಾಶಿ ಯಾವ್ದು ಕೊಡ್ತಾರ. ಅಥವಾ ಏರಿಕೆ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ಬರೆಯೋದು ಕೊಡ್ತಾರ. ಒಂದು ಟೈಪ್ ಆಗ್ತದೆ. ಇನ್ನೊಂದು ಟೈಪ್ ಅಥವಾ ಇನ್ನೊಂದು ಥರ ಮ್ಯಾಗದಲ್ಲ. ಏನು ಮ್ಯಾಗೇನು? ಅಂಶಗಳು. ಅಂಶಗಳು. ಈ ಅಂಶಗಳದಾವ, ಇವೆಲ್ಲ ಸಮ ಇರ್ತಾವ. ಎಕ್ಸಾಂಪಲ್ 5 5 5 5 ಎಲ್ಲ ಇದ್ದು ಅಂದ್ರೆ 5 ಎಲ್ಲ 5 ಅಂಶಗಳು ಸಮ ಇರ್ತಾವ. ಅವಾಗ ಚಿಕ್ಕ ಭಿನ್ನ ರಾಶಿ ಯಾವುದು ದೊಡ್ಡ ಭಿನ್ನ ರಾಶಿ ಯಾವುದು ಏರಿಕೆ ಕ್ರಮದಲ್ಲಿ ಬರೆಯಿರಿ, ಇಳಿಕೆ ಕ್ರಮದಲ್ಲಿ ಹಂಗೆ ಕೊಡ್ತಾರ. ಇನ್ನೊಂದು ಟೈಪ್ ಇವು ಏನು ಅಂಶಗಳು ಸಮ ಇದ್ದು ಛೇದಗಳು ಸಮ ಇದ್ದು ಇದ್ರಾಗ. ಆದ್ರೆ ಅದ್ರಾಗ ಏನು ಅಂತಂದ್ರೆ ಛೇದಗಳದಾವಲ್ಲ ಒಂದಕ್ಕೊಂದು ಬೇರೆ ಇರ್ತಾವ. ಏನಂತಾವ? ಬೇರೆ ಇರ್ತಾವ. ಅವನ್ನ ಅದ್ರಾಗ ಬೇರೆ ಅಂಶಗಳು ಬೇರೆ ಇರ್ತಾವ, ಛೇದಗಳು ಬೇರೆ ಇರ್ತಾವ. ಅವಾಗ ಏನು ಮಾಡ್ಬೇಕಂತಂದ್ರ ಅವನ್ನ ನಾವು ಸಮ ಮಾಡ್ಕೋಬೇಕು. ಹೆಂಗೆ ಸಮ ಮಾಡ್ಕೋಬೇಕು? ಹೆಂಗೆ ಸಮ ಮಾಡ್ಕೋಬೇಕು? ನಾವು ಹೆಂಗೆ ಏರಿಕೆ ಕ್ರಮದಾಗ ಇಳಿಕೆ ಕ್ರಮದಾಗ ದೊಡ್ಡ ಸಣ್ಣ ತಿಳ್ಕೊಂಡು ಒಟ್ಟು 3 ರೀತಿಯಾಗಿ. ಒಂದು
ಒಂದೇನಪ್ಪ ಅಂತಂದ್ರೆ ಒಂದು ಛೇದಗಳು ಸಮವಿದ್ದಾಗ, ಎರಡನೇದ್ದು ಅಂಶಗಳು ಸಮವಿದ್ದಾಗ, ಮೂರನೇದ್ದು ಛೇದಗಳು ಅಂಶಗಳು ಅಥವಾ ಛೇದಗಳು ಅಸಮವಿದ್ದಾಗ ಅಥವಾ ಬೇರೆ ಬೇರೆ ಆಗಿದ್ದಾಗ. ದೊಡ್ಡ ಭಿನ್ನರಾಶಿ, ಚಿಕ್ಕ ಭಿನ್ನರಾಶಿ, ಏರಿಕೆ ಕ್ರಮ, ಇಳಿಕೆ ಕ್ರಮ, ಇಷ್ಟು ನಮಗೆ ಏನಾಗಬೇಕಾಗೈತಿ, ಗೊತ್ತಾಗಬೇಕು. ತಿಳಿತೈತಿ? ತಿಳಾಕತ್ತೈತಿ? ಓಕೆ. ಹಾಗಾದ್ರೆ ಇಲ್ಲಿ ಏನದ ನೋಡ್ರಿ, ಒಂದು ಎಕ್ಸಾಂಪಲ್ದಾಗ ಎಲ್ಲಾ ಛೇದಗಳು ಒಂದೇ ರೀತಿ ಅದಾವು ನೋಡ್ರಿ. ಇದ್ರಾಗ ಏನು ದೊಡ್ಡ ಆಗೋದಿಲ್ಲ, ಏನು ದೊಡ್ಡ ಆಗೋದಿಲ್ಲ. ಯಾವ ಭಿನ್ನ ರಾಶಿಗಳಲ್ಲಿ ನೋಡ್ರಿ, ಮೊದಲು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಅರ್ಥ ಯಾವಾಗಿದು ಛೇದಗಳು ಸಮವಿದ್ದಾಗ, ಛೇದಗಳು ಸಮವಿದ್ದಾಗ, ಹೌದಾ? ಛೇದಗಳ ಸಮ ಇತ್ತು ಅಂತಂದ್ರ ಓಕೆ. ಯಾವ ಭಿನ್ನರಾಶಿಯಲ್ಲಿ, ಯಾವ ಭಿನ್ನರಾಶಿಗಳಲ್ಲಿ, ಯಾವ ಭಿನ್ನರಾಶಿಗಳಲ್ಲಿ ಎಲ್ಲಾ ಛೇದಗಳು ಸಮವಾಗಿರುತ್ತವೆಯೋ, ಎಲ್ಲಾ ಛೇದ ಸಮವಾಗಿರುತ್ತವೆಯೋ ಆಗ ಅದರಲ್ಲಿನ ಯಾವ ಭಿನ್ನರಾಶಿಯ ಅಂಶ, ಯಾವ ಭಿನ್ನರಾಶಿಯಲ್ಲಿನ ಅಂಶ ದೊಡ್ಡದಾಗಿರುತ್ತದೆಯೋ ಅಥವಾ ದೊಡ್ಡದಾಗಿದೆಯೋ ಆ ಭಿನ್ನರಾಶಿಯೇ ದೊಡ್ಡ ಭಿನ್ನರಾಶಿ. ದೊಡ್ಡ ಭಿನ್ನ ರಾಶಿ ನೋಡ್ರಿ, ಎಷ್ಟು ಚಂದ ಐತಿ ನೋಡ್ರಿ. ಭಾಳ ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ, ಏನು ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ ಅಷ್ಟೇ. ಇಷ್ಟ ನೋಡ್ರಿ, ಇದು ಕೊಟ್ಟಾರ ಭಿನ್ನ ರಾಶಿ ಕೊಟ್ಟಾರ. ಏನೈತಿ? ಛೇದಗಳು ಸಮವಿದ್ದಾಗ. ಏನು ಸಮವಿದ್ದಾಗ? ಛೇದಗಳು ಸಮವಿದ್ದಾಗ. ಹೌದಾ? ಇಲ್ಲೆಲ್ಲ ಛೇದಗಳ ಸಮ ಅದಾವಲ್ಲ. ಸಮ ಅಂದ್ರೆ ಎಷ್ಟೈತಿ ನಂಬರ್ಸ್? ಅದು 6. ಏನದಾವ? 6 ಅದಾವ ನೋಡ್ರಿ. ಯಾವ ಭಿನ್ನರಾಶಿಗಳಲ್ಲಿ ಎಲ್ಲಾ ಛೇದಗಳು ಸಮವಾಗಿರುತ್ತವೆಯೋ, ಸಮಾದ ಇಲ್ಲ ಎದ್ರಾಗ ಛೇದಗಳ ಸಮ ಅದಾವ, ಆಗ ಅದರಲ್ಲಿನ ಯಾವ ಭಿನ್ನರಾಶಿಯ ಅಂಶ, ಇದ್ರೊಳಗ ಯಾವ ಭಿನ್ನರಾಶಿಯ ಅಂಶದಲ್ಲಿಯೂ ದೊಡ್ಡದಾಗಿರುತ್ತದೆಯೋ, ಏನಾಗಿರ್ತೈತಿ? ದೊಡ್ಡದಾಗಿರುತ್ತದೆಯೋ. ನೋಡ್ರಿ, ಏನಾಗಿರ್ತೈತಿ? ದೊಡ್ಡದಾಗಿರುತ್ತದೆ. ಛೇದಗಳು ಸಮವಿದ್ದಾಗ, ಛೇದಗಳು ಅಂಶ ದೊಡ್ಡದಾಗಿರುತ್ತದೆ, ಅದೇ ದೊಡ್ಡ ಭಿನ್ನರಾಶಿ. ತಿಥಿಯನ್ನು ಅನಿಸ್ತೇನೆ ಇದು ತೀತೇನ? ಹಾಗಾದ್ರೆ ಇಲ್ಲಿ ನೋಡ್ಲಿ, ಎಲ್ಲ ಈ ಛೇದಗಳ ಸಮ ಅದಾವ. ಸಮ ಇದ್ದಾಗ ಯಾವ ಭಿನ್ನರಾಶಿಯಲ್ಲಿನ ಅಂಶ ದೊಡ್ಡದಾಗಿದೆಯೋ, ಹಾಗಾದ್ರೆ ಇದರಾಗ ಅಂಶಗಳದ್ರಾಗ ಯಾವ್ದು ದೊಡ್ಡದೈತಿ ನೋಡ್ರಿ? 8. ಯಾವ್ದು? 8 ದೊಡ್ಡದೈತಿಲ್ಲ? ಅಂಶ 8 ಐತಿಲ್ಲ? ಹಾಗಾದ್ರೆ 8 ದೊಡ್ಡದಿರ್ತಕ್ಕಂಥ ಭಿನ್ನರಾಶಿ ಯಾವ್ದು ಹೇಳ್ರಿ? ಹೆಂಗ ಹೇಳ್ತೀರಿ ಅದನ್ನ? ಹೌದ್ರಿ, ಯಾವ್ದು? 8 ಈ ಭಿನ್ನರಾಶಿ ಒಳಗ ದೊಡ್ಡ ಭಿನ್ನರಾಶಿ ಯಾವ್ದ್ರಿ ಸರ್ ಅಂದ್ರೆ 8. ಯಾಕಂದ್ರೆ ನಮ್ಮ ರೂಲ್ ಐತಿ ಏನಂತಂದ್ರ ಛೇದಗಳು ಸಮವಿದ್ದಾಗ ಯಾವ ಭಿನ್ನರಾಶಿಯಲ್ಲಿನ ಅಂಶ ದೊಡ್ಡದೈತಿ ನೋಡ್ರಿ, ಅದ ದೊಡ್ಡ ಭಿನ್ನರಾಶಿ. ಸರ್ ಸಣ್ಣ ಭಿನ್ನರಾಶಿ ಅಂದ್ರೆ ಯಾವ್ದು ಹೇಳ್ರಿ ನೋಡೋಣ? ವೆರಿ ಗುಡ್. ಯಾವ್ದು? 1/6. ಹೌದಲ್ಲ? ಯಾಕಂದ್ರ ಎಲ್ಲದಕ್ಕಿಂತ ಸಣ್ಣ ಅಂಶ ಅಂದ್ರೆ ಇದು 1. ಅದಕ್ಕೆ ಏನು ಎಲ್ಲದಕ್ಕಿಂತ ಚಿಕ್ಕ ಭಿನ್ನರಾಶಿ ಅಂದ್ರೆ ಯಾವ್ದು? 1/6. ಅರ್ಥಕತಿ ನೋಡೋಣ. ಹಾಗಾದ್ರೆ ಇದು ಏನು ಅಂದ್ರ ಇದು ಚಿಕ್ಕ ಭಿನ್ನರಾಶಿ. ಇದೇನದ? ಚಿಕ್ಕ ಭಿನ್ನರಾಶಿ. ಇದು ಚಿಕ್ಕ ಭಿನ್ನರಾಶಿ. ಹೌದಾ?
ಇದು ದೊಡ್ಡ ಭಿನ್ನರಾಶಿ ದೊಡ್ಡ ಭಿನ್ನ ರಾಶಿ. ಪ್ರಶ್ನೆ ಕೇಳ್ತಾರೆ ನೋಡ್ರಿ, ಈ ಕೆಳಗಿನ ಭಿನ್ನ ರಾಶಿಗಳಲ್ಲಿ ಯಾವ ಭಿನ್ನ ರಾಶಿಯು ದೊಡ್ಡ ಭಿನ್ನ ರಾಶಿಯಾಗಿದೆ? ಯಾವಾಗಿದು? ಛೇದಗಳ ಸಮ ಇದ್ದಾಗ. ಯಾವ್ದಂಗ ಉತ್ತರ ಹೇಳಿ? ದೊಡ್ಡ ಭಿನ್ನ ರಾಶಿ ಆರಾಂಶ. ವೆರಿ ಗುಡ್. ಈ ಕೆಳಗಿನ ಭಿನ್ನ ರಾಶಿಗಳಲ್ಲಿ ಯಾವ ಭಿನ್ನ ರಾಶಿಯು ಅತಿ ಚಿಕ್ಕದಾಗಿದೆ? ಒಂದು ರಾಶಿ ಗೊತ್ತಾತ? ಚಿಕ್ಕದು ದೊಡ್ಡದು ಹೆಂಗ ಗೊತ್ತಾಗೈತೆ? ಓಕೆ, ಹಾಗಾದ್ರೆ ನಾವೀಗ ಏರಿಕೆ ಕ್ರಮ ಬರೀ ನಾನು ಬರೀನು ಮೊದಲು ಅದಕ್ಕಿಂತ ಮೊದಲು ದೊಡ್ಡ ಭಿನ್ನ ರಾಶಿ ಬರಲೇ? ದೊಡ್ಡ ಭಿನ್ನ ರಾಶಿ. ಓಕೆ, ದೊಡ್ಡ ಭಿನ್ನ ರಾಶಿ ಯಾವ್ದಪ್ಪ ಅಂದ್ರೆ ಹೇಳ್ತೀರಿ? ಯಾವ್ದು ದೊಡ್ಡ ಭಿನ್ನ ರಾಶಿ? ಯಾವುದು? ಎಂಟಾರಾಂಶ. ಎಂಟಾರಾಂಶ ದೊಡ್ಡ ಭಿನ್ನ ರಾಶಿ ಯಾವುದು? ಎಂಟಾರಾಂಶ. ಓಕೆ, ಹಾಗಾದ್ರೆ ಚಿಕ್ಕ ಭಿನ್ನ ರಾಶಿ ಬಡ ಬಡ ಹೇಳ್ಬೇಕು. ಚಿಕ್ಕ ಭಿನ್ನ ರಾಶಿ ಯಾವುದು? ಒಂದ್ ಆರಾಂಶ. ಹೌದಲ್ಲ? ಒಂದ್ ಆರಾಂಶ. ನಿಮ್ ಸಾಂದ್ ಯಾವ್ದು ದೊಡ್ಡದ ಗೊತ್ತ? ಓಕೆ, ಹಾಗಾದ್ರೆ ನಾವೀಗ ಏನ್ ಮಾಡೋಣ ಅಂದ್ರೆ ಏನ್ ಮಾಡೋಣ ಈ ಸತಿ ಹೇಳಿ ನೋಡೋಣ. ಮೊದ್ಲಿಗೆ ಏನ್ ಬರೋಣ? ಓಕೆ, ಏರಿಕೆ ಕ್ರಮದ ಬರೋಣ. ಓಕೆ, ಏರಿಕೆ ಕ್ರಮ. ಬಹುಶಃ ಮೊದಲು ಮಾಡಿರ್ತಕ್ಕಂಥ ಪೂರ್ಣ ಸಂಖ್ಯೆಗಳ ಏರಿಕೆ ಮತ್ತು ಇಳಿಕೆ ಕ್ರಮ ಬರ್ತಿದ್ದೇವೆ ನಾವು. ಈಗ ನೋಡ್ರಿ, ಮೊದ್ಲಿಗೆ ಏನು ಬರೋಣ ಏರಿಕೆ ಕ್ರಮದಾಗ? ಏರಿಕೆ ಕ್ರಮ ಅಂದ್ರೆ ಮೊದಲು ಎಂತ ಸಂಖ್ಯೆ ಬರೀಬೇಕು? ನೆಕ್ಸ್ಟ್ ದೊಡ್ಡ ಸಂಖ್ಯೆ ಬರಬೇಕು. ಮೊದಲು ಸಣ್ಣ ಸಂಖ್ಯೆ ಬರೀತೀರ, ಮತ್ತೇನ್ ಮಾಡ್ತೀರಿ? ಅದಕ್ಕೆನ ಮತ್ತ 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 ಏರಿಕೋತ ಇದೆ. ಓಕೆ, ಏರಿಕೆ ಕ್ರಮದ ಬರೋಣ. ಹೇಳ್ತೀರಿ ಫಸ್ಟಿಗೆ ಯಾವ್ದು ಹೇಳ್ತೀರ ನೋಡೋಣ. ಎಲ್ಲಾ ಸಾಮಾನ್ಯ ಅಂಶ ಒಂದೈತಿ. ಆ ಭಿನ್ನ ರಾಶಿ ಅಂದ್ರೆ ಒಂದ್ ಆರಾಂಶ. ಓಕೆ, ಬರ್ದ ಸ್ಟಾರ್ಟಿಂಗ್. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ದೊಡ್ಡ ಯಾವ್ದೈತಿ ನೋಡ್ರಿ? ಇಲ್ಲಿ ಐತಿ ನೋಡ್ರಿ. ಒಂದಾಗ ಎರಡು ಬರ್ಬೇಕಿಲ್ಲ? ಮೂರು ಬರ್ತೀರ? ಎರಡಿಲ್ಲ? ಎರಡ್ ಆರಾಂಶ. ಯಾವ್ದು? ಎರಡ್ ಆರಾಂಶ. ನೆಕ್ಸ್ಟ್ ನೋಡ್ರಿ, ಅಲ್ಲಿ ಐತಿ ನೋಡ್ರಿ ಮೂರ್ ಆರಾಂಶ. ನೆಕ್ಸ್ಟ್ ನೋಡ್ರಿ ನಾಲ್ಕು. ವೆರಿ ಗುಡ್. ನೆಕ್ಸ್ಟ್ ಯಾವ್ದು ನೋಡ್ರಿ? ಯಾವುದು? ವೆರಿ ಗುಡ್. ಎಂಟಾರಾಂಶ ಆತ. ತಿತ್ತು ಅತಿ ಚಿಕ್ಕ ಭಿನ್ನ ರಾಶಿ ಯಾವ್ದಂಗಾರ? ಅತಿ ದೊಡ್ಡ ಭಿನ್ನ ರಾಶಿ ಯಾವ್ದಂಗಾರ? ಹಾಗಾದ್ರೆ ಈಗ ಮತ್ತೆ ಯಾವ್ದು ಬರೀನು? ಈ ಸತ್ ನಾವು ಏರಿಕೆ ಕ್ರಮ ಗೊತ್ತಾತು, ಹೆಂಗ್ ಬರೋದನ್ನ ಗೊತ್ತಾತು. ಈಗ ಏನ್ ಬರೀನು? ಇಳಿಕೆ ಕ್ರಮ ಬರೋಣ. ಇಳಿಕೆ ಕ್ರಮ. ಓಕೆ, ಎಸ್. ಈಗ ಬಹುಶಃ ನೀವ ಬರಿಬೇಕಿಲ್ಲ, ನಾ ಹೇಳಂಗಿಲ್ಲ. ಯಾರು ಬರಿತೀರಿ? ಭಿನ್ನ ರಾಶಿಗಳು ನೀವು ತಲೆ ಬರ್ಕೋತ ಹೋಗು. ಬರಿತಿ ಬಾ. ಹಿಂಗಲ್ಲ, ಅನ್ಕೋತ ಬರ್ರಿ. ಏನದು? ಗುಡ್. ಇರ್ಲಿ ಏನಾಗಲ್ಲ. ಮೂರ್ ಆರಾಂಶ. ಯಾರ್ ಆರಾಂಶ. ಒಂದ್ ಆರಾಂಶ. ವೆರಿ ಗುಡ್. ಚಪ್ಪಾಳ್ರಿ ಎಲ್ಲ ನೋಡು. ಗುಡ್, ಜೋರ್ ನೋಡ್ರಿ. ಓಕೆ, ಶಬಾಷ್. ನೋಡ್ರಿ, ಏರಿಕೆ ಕ್ರಮದಾಗ ಇದಂದ್ರೆ ದೊಡ್ಡದಿಲ್ಲ, ದೊಡ್ಡ ಸಂಖ್ಯೆ ಬರೀದು. ಅದಕ್ಕಿಂತ ಸ್ವಲ್ಪ ಸಾನ್, ಅದಕ್ಕಿಂತ ಸಾನ್, ಅದಕ್ಕಿಂತ ಸಾನ್, ಅದಕ್ಕಿಂತ ಸಾನ್ ಬರ್ಕೋಂತ ಏನ್ ಮಾಡಿದೆ ನಾವು ಓದೆವು. ಏರಿಕೆ ಕ್ರಮ ಇಳಿಕೆ ಕ್ರಮ ಗೊತ್ತಾತು. ಯಾವಾಗಿದು? ವೆರಿ ಗುಡ್. ಛೇದಗಳ ಸಮ ಇದ್ದಾಗ. ಹೌದಿಲ್ಲ? ಹೌದು, ಗೊತ್ತಾತು. ಈಗ ಏನ್ ಕೊಡ್ತಾರಂದ್ರ ಎಕ್ಸಾಂಪಲ್ ಟು ಇನ್ನೊಂದು ಹೇಳ್ತೀನಿ ನೋಡ್ರಿ. ಎಕ್ಸಾಂಪಲ್ ಟು. ಓಕೆ, 5 12 3 12 9 12 6 12 ಅಂತ ಐತಪ್ಪ. ಇನ್ನೊಂದು ಬರ್ಲೇನು?
ಹೇಳಿ ಮತ್ತೆ ಯಾವ್ದು? ಕನ್ನಡ. ನಾಲ್ಕು ಕನ್ನಡ. ವೆರಿ ಗುಡ್, 4 ಕನ್ನಡ. ಓಕೆ, ಎಷ್ಟು ಬರ್ದೀವಿ? ಬಹುಶಃ ಈ ಸಲ ದಡಕ್ನ ಹೇಳ್ತೀರಿ ಅಂತ ಪಾಟ್ನ ಹೇಳ್ತೀರಿ ಅಂತ ಹೇಳ್ತೀರಿ. ನಾ ಬರೀ ಇದು ಅಷ್ಟ ಬರೀ ನೋಡ್ರಿ, ಇನ್ನು ಅಷ್ಟ ಬರಿತೀನ ನೋಡ್ರಿ. ಫಸ್ಟಿಗೆ ನೋಡ್ರಿ ಏನು ಬರ್ಲಿ ಮೊದ್ಲ? ಏನದು? ದೊಡ್ಡ ಭಿನ್ನ ರಾಶಿ. ಓಕೆ, ಹಾಗಾದ್ರೆ ದೊಡ್ಡ ಭಿನ್ನ ರಾಶಿ ಹೇಳ್ತೀರಿ ಅದ್ರಾಗ? ಹೇಳ್ರಿ, ಯಾರು ಹೇಳ್ತೀರಿ? ಹೇಳ್ತೀರಿ. 9 12 ಎಷ್ಟು? 9 12. ಯಾಕೋ ಇದ್ಯಾಕೆ 9 12 ಅಂಶ? ಅದೊಡ್ರಿ. ಏನ್ ದೊಡ್ಡದು ಅದ್ರಾಗ? ಇದು ಔಷಧಿ. ವೆರಿ ಗುಡ್. ಯಾವಾಗಿದು? ಛೇದಗಳ ಸಮಾದ. ಹಾ, ಅದ್ರಾಗ ಛೇದಗಳ ಸಮಾದ ಇಲ್ಲ. ಎಲ್ಲಾ ಅಂಶಗಳೊಳಗ ಯಾವ್ದು ದೊಡ್ಡದು ಹಂಗಾರೆ? 9 12. 9 12. ಹಾಗಾದ್ರೆ ದೊಡ್ಡ ಭಿನ್ನ ರಾಶಿ ಹಂಗಾರೆ ಯಾವ್ದಂದಾಗತ್ತ? 9 12. ಓಕೆ, ನೆಕ್ಸ್ಟ್ ಮತ್ತೆ ಯಾವುದು? ಮತ್ತೇನು ದೊಡ್ಡದಾದ? ಚಿಕ್ಕ ಭಿನ್ನ ರಾಶಿ ಅಲ್ಲ? ಚಿಕ್ಕ ಭಿನ್ನ ರಾಶಿ. ಚಿಕ್ಕ ಭಿನ್ನ ರಾಶಿ ಇಲ್ಲ? ಓಕೆ, ನೆಕ್ಸ್ಟ್ ಯಾರು ಹೇಳ್ತಿರೋದು ಚಿಕ್ಕ ಭಿನ್ನ ರಾಶಿ? ಹೇಳ್ರಿ. ಎಸ್, 6 12. 6ನೇ ಅಂಶ. ಮತ್ತೆ ಹೇಳ್ರಿ. ಹಾಂ, ಹೇಳ್ತೀನಿ. 3 12. ವೆರಿ ಗುಡ್. ಎಷ್ಟು? 3 12. ಗುಡ್, ಚಪಾಡ್ರಿ. 3 12. ಇದೇನಾಯ್ತು ನೋಡ್ರಿ, ಎಲ್ಲದಕ್ಕಿಂತ ದೊಡ್ಡದಾಗೈತಿ 9 ಐತಿ. ಅದಕ್ಕೆ ಇದು ದೊಡ್ಡ ಭಿನ್ನ ರಾಶಿ. ಎಲ್ಲದಕ್ಕಿಂತ ಸಣ್ಣ ಐತಿ ನೋಡ್ರಿ 3 5 6 4 ಚಿಕ್ಕ ಸಂಖ್ಯೆ ಅಂದ್ರೆ 3. ಅದಕ್ಕೆ ಹೇಳ್ಬೋದು ಎಲ್ಲದಕ್ಕಿಂತ ಚಿಕ್ಕ ಭಿನ್ನ ರಾಶಿ ಅಂದ್ರೆ 3 12 ಅಂಶ. ಆಯ್ತು. ಓಕೆ, ಮತ್ತೇನು ಉಳಿತು ಈ ಸತ್ ನಾವು ಹೇಳಿ ನೋಡೋಣ. ಏರಿಕೆ ಕ್ರಮ. ಯಾವುದು? ಏರಿಕೆ ಕ್ರಮ. ಯಾವುದು? ಏರಿಕೆ ಕ್ರಮ. ಯಾವುದು? ಏರಿಕೆ ಕ್ರಮ. ಹೌದಾ? ಓಕೆ, ಏರಿಕೆ ಕ್ರಮದಾಗ ಬರೋಣ. ಯಾರು ಬರೀತೀರಿ ಏರಿಕೆ ಕ್ರಮದಾಗ? ಬರ್ತೀನಿ, ಬಾ ಬರೀ. ಹಾಂ, 3 12. 4 12. ಕಾಮ ಚಂದ ಕೊಡವ. 5 12. 6 12. 9 12. 9. ಇದು ಕರೆಕ್ಟ್ ಐತೆ ನೋಡ್ರಿ. ಎಲ್ಲ ತಪ್ಪು ಮಾಡ್ಯಾರ ನೋಡ್ರಿ. ಇಲ್ಲ, 3 4 5 6 ಕರೆಕ್ಟ್. ಹಾಂ, ಏಕವಚನ ಐತಿ. ಓಕೆ, ಹಾಗಾದ್ರೆ ಕರೆಕ್ಟ್ ಐತೆಲ್ಲ ಮಾಡಿತ್ತು. ಚಪಾಡ್ರಿ ಹಂಗಾರೆ. ಯಾವ ಕ್ರಮದಾಗ ಬರಲು? ಏರಿಕೆ ಕ್ರಮ. ಏರಿಕೆ ಕ್ರಮದಾಗ ಬರಲು. ಓಕೆ, ನೆಕ್ಸ್ಟ್ ಇನ್ನ ಉಳ್ದೈತಿ. ಏನು ಉಳ್ದತ್ತದ? ಇಳಿಕೆ ಕ್ರಮ. ಇಳಿಕೆ ಕ್ರಮ. ಯಾವುದು? ಇಳಿಕೆ ಕ್ರಮ. ಇಳಿಕೆ ಕ್ರಮ. ಓಕೆ, ಯಾರು ಹೇಳ್ತೀರಿ? ಹಾಗಾದ್ರೆ ಇಳಿಕೆ ಕ್ರಮನ ಬರ್ದಿ ಹೌದಲ್ಲ? ಬಾಯಿನ ಮದ್ದ ಬರೀ ಬಾ. ಅನ್ಕೋತ ಬರೀಬೇಕ. 9 12. ಹಾಂ, 6 12. 5 12. 4 12. 3 12. ಕರೆಕ್ಟ್ ಐತೆ ನೋಡ್ರಿ. ನೋಡ್ರಿ, ಬರೋಬ್ಬರಿ ಐತೆ ನೋಡ್ರಿ. ಬರೋಬ್ಬರಿ ಐತಿ. ಓಕೆ, ಗುಡ್. ಚಪಾಡ್ರಿ ನಮ್ಗೆ. ಐತಲ್ಲ ಇದು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಮತ್ತು ದೊಡ್ಡ ಭಿನ್ನ ರಾಶಿ ಯಾವುದು, ಚಿಕ್ಕ ಭಿನ್ನ ರಾಶಿ ಯಾವುದು ಗೊತ್ತಾಯ್ತು ಅದಲ್ರಿ. ನಾವು ಜಸ್ಟ್ ಎರಡು ಹೋಮ್ವರ್ಕನ್ನು ಕೊಡ್ತೇನೆ ನಾನು ನಿಮಗೆ. ಹೋಮ್ವರ್ಕ್ ಕೊಡ್ಲಿದ್ರಾಗ? ಓಕೆ, ಹೋಮ್ವರ್ಕ್. ಏರಿಕೆ ಕ್ರಮ ಇಳಿಕೆ ಕ್ರಮ ಬರೀದು, ಏರಿಕೆ ಕ್ರಮದಾಗ ಬರೀದು, ಇಳಿಕೆ ಕ್ರಮದಾಗ ಬರೀದು, ದೊಡ್ಡ ಭಿನ್ನ ರಾಶಿ ಯಾವುದು, ಚಿಕ್ಕ ಭಿನ್ನ ರಾಶಿ. ನಾ ಏನು ಮಾಡಿಲ್ಲ, ಹಿಂಗೆ ನೀವು ಬರ್ಕೋರಿ. ಬರ್ಕೊಂಡು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಿರಿ. ನಾ ಕೊಟ್ಟಿರ್ತಕ್ಕಂಥ ಭಿನ್ನ ರಾಶಿಗಳನ್ನ ನಾ ಹೆಂಗೆ ಬಿಡಿಸಿ ಹಂಗೆ ಬಿಡಿಸ್ಬೇಕು. ಇದು ಒಂದೇ 5 9 2 9 8 9
3 ಓಕೆ. ಎರಡನೇ 4 15 8 15 7 15 6 15 12 15. ನೆಕ್ಸ್ಟ್ 3 9 20 6 20 8 20 3 20 5 20. ಸಾಕಲ್ರಿ? 3 ಲೆಕ್ಕ ಸಾಕು. ಇಷ್ಟು ಬಿಡಿಸಿ ಏನು ಮಾಡಿರಿ, ಪ್ರಾಕ್ಟೀಸನ್ನು ಮಾಡಿರಿ. ಅರ್ಥ ಆಯ್ತಲ್ರಿ? ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸನ್ನು ಮಾಡಿರಿ. ಒಂದು ನೋಟ್ಬುಕ್ಕಾಗ ಬರೆದು ತೆಗೀರಿ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಬಿಡಿಸಿ. ಹಾಗೆ ಈ ಭಿನ್ನರಾಶಿಗಳ ಪಾಠವನ್ನು ಅತ್ಯಂತ ಸುಲಭವಾಗಿ ಕಲೀಲಿಕ್ಕೆ ನಾ ಹೆಲ್ಪ್ ಮಾಡ್ತೀನಿ. ನಾವೊಂದು ಪಾಠಗಳನ್ನ ಮಾಡ್ತೀನಿ. ಅದನ್ನು ನೀವು ಸರಿಯಾಗಿ ಒಂದು ನೋಟ್ಬುಕ್ಕನ್ನು ಮಾಡಿ ಬರೆದು ಇಟ್ಕೊಂಡಿದ್ದೆ ಆದರೆ ನೀವು ನವೋದಯ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಆದರ್ಶ ಪರೀಕ್ಷೆಗಳು ಕೂಡ ಆಗಿರ್ಬೋದು, ಅದನ್ನು ನೀವು ಏನು ಮಾಡ್ಬೋದು, ಯಶಸ್ವಿಯಾಗಿ ಪಾಸ್ ಮಾಡಲಿಕ್ಕೆ ಅನುಕೂಲ ಆಕತಿ. ಹೀಗಾಗಿ ತಾವು ಈ ಒಂದು ಪಾಠವನ್ನು ನೋಡಿ ಯಶಸ್ವಿಯಾಗಿರಿ. ಹಾಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಾವು ಸಹಿತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತೊಬ್ಬರಿಗೆ ಸಹಿತ ಶೇರ್ ಮಾಡಿ. ಇದರಿಂದ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ತಮಗೂ ಸಹಿತ ಬಂದು ಮುಟ್ತಾವೆ, ಮತ್ತೊಬ್ಬರಿಗೆ ಸಹಿತ ಹೆಲ್ಪ್ ಆಗತ್ತೆ. ಹೀಗಾಗಿ ಈ ಎಲ್ಲ ವಿಡಿಯೋನ ನೋಡಿರ್ತಕ್ಕಂಥ ಎಲ್ಲ ಪಾಲಕರಿಗೆ, ಪೋಷಕರಿಗೆ ಹಾಗೂ ಮತ್ತು ವಿದ್ಯಾರ್ಥಿಗಳಿಗೆ ನಿಮ್ಮ ಮನಸ್ಸು ಮಾಡ್ತಕ್ಕಂಥ ತುಂಬ ಹೃದಯದ ಧನ್ಯವಾದಗಳು.